ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಪ್ರತಿ ವರ್ಷ SSLC ರಿಸಲ್ಟ್ಸ್ ಬಂದಾಗ ನಾವು ಮೀಡಿಯಾ ಹೆಡ್ಲೈನ್ಸ್ನಲ್ಲಿ ಸ್ಟೇಟ್ ಟಾಪರ್ಸ್ 625ಕ್ಕೆ 625 ಅನ್ನೋ ಸುದ್ದಿಗಳನ್ನು ನೋಡ್ತೀವಿ. ಶಾಲೆಯಲ್ಲಿ ಪ್ರೈಸ್ ಕೊಡೋದು, ರಿಲೇಟಿವ್ಸ್ ಹೊಗಳೋದು, ಗೆಲ್ಲುವು ಸಖತ್ತಾಗೇ ಇರುತ್ತೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ SSLCಯಲ್ಲಿ ಟಾಪರ್ ಆದ ಎಷ್ಟೋ ಸ್ಟೂಡೆಂಟ್ಸ್ ಮುಂದೆ PUC, ಡಿಗ್ರಿ ಅಥವಾ ಕರಿಯರ್ನಲ್ಲಿ ತುಂಬ ಸ್ಟ್ರಗಲ್ ಮಾಡೋದನ್ನು ನಾವು ನೋಡ್ತೀವಿ. ಮಾರ್ಚ್ 18ರಿಂದ ಏಪ್ರಿಲ್ 2, 2026ರವರೆಗೆ SSLC ಎಕ್ಸಾಮ್ಸ್ ನಡೀತಾ ಇದ್ದು, ಈ ಸಮಯದಲ್ಲಿ ಟಾಪರ್ಸ್ ಯಾಕೆ ಫೇಲ್ ಆಗ್ತಾರೆ ಅನ್ನೋ ಕಹಿ ಸತ್ಯವನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದಕ್ಕೆ ಮೊದಲನೇ ಕಾರಣ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್. SSLC ಎಕ್ಸಾಮ್ಸ್ನಲ್ಲಿ ಬರೀ ನಿಮ್ಮ ಮೆಮೊರಿ ಅಂದರೆ ನೆನಪಿನ ಶಕ್ತಿಯನ್ನ ಟೆಸ್ಟ್ ಮಾಡಲಾಗತ್ತೆ. ಯಾರು ಸಿಲೆಬಸನ್ನು ಚೆನ್ನಾಗಿ ಓದ್ಕೊಂಡು ಆನ್ಸರ್ ಪ್ರೆಸೆಂಟೇಷನ್ ಮಾಡ್ತಾರೋ ಅವರು ಟಾಪರ್ ಆಗ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಬರೀ ಮೆಮೊರಿ ಇದ್ರೆ ಸಾಲೋದಿಲ್ಲ. ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕ್ರಿಯೇಟಿವಿಟಿ ಹಾಗೇನೆ ಕಮ್ಯುನಿಕೇಷನ್ ಎಬಿಲಿಟಿ ಬೇಕೇ ಬೇಕು. ಈ ಸ್ಕಿಲ್ಸ್ ಸ್ಕೂಲ್ ಎಕ್ಸಾಮ್ಸ್ನಲ್ಲಿ ಮೆಷರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬರೀ ಮಾರ್ಕ್ಸ್ ಮೇಲೆ ಲ್ಯಾಂಡ್ ಆಗೋರು ಲೈಫ್ನಲ್ಲಿ ಸೋಲುವ ಚಾನ್ಸಸ್ ಕೂಡ ಇರುತ್ತೆ. ಎರಡನೇ ಮೇನ್ ರೀಸನ್ ಅಂದರೆ ಎಕ್ಸ್ಪೆಕ್ಟೇಷನ್ ಪ್ರೆಷರ್. ಒಮ್ಮೆ ಟಾಪರ್ ಆದಮೇಲೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಆ ಸ್ಟೂಡೆಂಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ತಾರೆ. ಪ್ರತಿಯೊಂದು ಹಂತದಲ್ಲೂ ಟಾಪರ್ ಆಗಲೇಬೇಕು ಅನ್ನೋ ಮೆಂಟಲ್ ಬರ್ಡನ್ ಅವರ ಮೇಲಿರುತ್ತೆ. ಇದರಿಂದಾಗಿ ಸ್ಟೂಡೆಂಟ್ಸ್ ಫ್ರೀ ಆಗಿ ಕಲಿಯೋ ಬದಲು ತಮ್ಮ ರೆಪ್ಯುಟೇಷನ್ ಅಂದರೆ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಫೇಲ್ಯೂರನ್ನು ಯಾವತ್ತೂ ಎದುರಿಸದ ಕಾರಣ ಮುಂದೆ ಕರಿಯರ್ನಲ್ಲಿ ಯಾವುದಾದ್ರೂ ಹಿನ್ನಡೆಯಾದಾಗ ಅವರು ಈಸಿಯಾಗಿ ಬ್ರೇಕ್ ಆಗೋಗ್ಬಿಡ್ತಾರೆ. ಮೂರನೇ ಕಾರಣ ಎಜುಕೇಷನ್ ಪ್ಯಾಟರ್ನ್ ಚೇಂಜ್ ಆಗೋದು. SSLCಲಿ ಬರೀ ಬೇಸಿಕ್ಸ್ ಇರುತ್ತೆ, ಆದರೆ PUC ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಡಿಫಿಕಲ್ಟಿ ಲೆವೆಲ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಲ್ಲಿ ಬರೀ ನೆನ್ಪಿಟ್ಕೊಳ್ಳೋದು ನಡೆಯೋದೇ ಇಲ್ಲ. ಸಬ್ಜೆಕ್ಟ್ಸ್ ಅನಾಲಿಟಿಕಲ್ ಮತ್ತು ಕಾನ್ಸೆಪ್ಚುವಲ್ ಆಗಿರುತ್ತೆ. ಬರೀ ಮಾರ್ಕ್ಸ್ ನೋಡಿ ಖುಷಿ ಪಡೋ ಬದಲು ಡೀಪ್ ಆಗಿ ಯೋಚನೆ ಮಾಡೋ ಕೆಪಾಸಿಟಿ ಇರೋ ಆವ್ರೇಜ್ ಸ್ಟೂಡೆಂಟ್ಸ್ ಇಂತಹ ಜಾಗದಲ್ಲಿ ಟಾಪರ್ಸ್ಗಿಂತ ವೇಗವಾಗಿ ಗ್ರೋ ಆಗ್ತಾರೆ. ಇದು ಟಾಪರ್ಸ್ ಸ್ಟ್ರಗಲ್ ಮಾಡೋದಕ್ಕೆ ಒಂದು ಮೇನ್ ಪಾಯಿಂಟ್. ಕೊನೆಯದಾಗಿ ಸ್ಟೂಡೆಂಟ್ಸ್ಗೆ ಕಿವಿ ಮಾತಂದ್ರೆ ಮಾರ್ಕ್ಸ್ ಅನ್ನೋದು ಲೈಫ್ನ ಅಳಿಯೋ ಒಂದೇ ಒಂದು ಸ್ಕೇಲ್ ಅಲ್ವೇ ಅಲ್ಲ. ಹಿಸ್ಟ್ರಿ ನೋಡಿದ್ರೆ ಎಷ್ಟೋ ಗ್ರೇಟ್ ಲೀಡರ್ಸ್ ಮತ್ತು ಆಂಟ್ರಪ್ರನರ್ಸ್ ಸ್ಕೂಲ್ ಟಾಪರ್ಸ್ ಆಗಿರಲಿಲ್ಲ. ಯಶಸ್ಸು ಅನ್ನೋದು ನಿಮ್ಮ ಕ್ಯೂರಿಯಾಸಿಟಿ, ಡಿಸಿಪ್ಲಿನ್ ಹಾಗೇನೆ ಕಾನ್ಫಿಡೆನ್ಸ್ ಮೇಲೆ ನಿಂತಿರುತ್ತೆ. ಸ್ಕೋರ್ ಜಾಸ್ತಿ ಮಾಡೋದು ತಪ್ಪಲ್ವೇ ಅಲ್ಲ, ಆದರೆ ಅದನ್ನೇ ಫೈನಲ್ ಡೆಸ್ಟಿನೇಷನ್ ಅಂತ ಅನ್ಕೊಳ್ಳೇಬೇಡಿ. ಎಜುಕೇಷನ್ ನಿಮ್ಮ ಗ್ರೋತ್ಗಿರ್ಲೇ ಹೊರತು ಬರೀ ಟಾಪರ್ ಆಗೋಕೆ ಮಾತ್ರ ಅಲ್ಲ. ನೆನ್ಪಿಡಿ, ಲೈಫ್ ಯಾವಾಗಲೂ ನಿಮ್ಮ ಸ್ಕಿಲ್ ಹಾಗೇನೆ ಕ್ಯಾರೆಕ್ಟರ್ಗೆ ಬೆಲೆ ಕೊಡುತ್ತೆ ಹೊರತು ಬರೀ ಮಾರ್ಕ್ಸ್ ಕಾರ್ಡ್ಗೆ ಅಲ್ಲ. ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.